ಕಾನ್ಫಿಡೆನ್ಸ್ ಗ್ರೂಪ್ ನ ಚೇರ್ಮನ್ ಆಗಿದ್ದಂತಹ ಸಿಜೆ ರಾಯ್ ಆತ್ಮಹತ್ಯೆ ಘಟನೆಗೆ ಸಂಬಂಧಪಟ್ಟಾಗೆ ಈಗಾಗಲೇ ಏನೋ ಮೃತದೇಹವನ್ನ ಬೋರಿಂಗ್ ಹಾಸ್ಪಿಟಲ್ ಇರಿಸಲಾಗಿರುವಂತದ್ದು. ಈಗಾಗಲೇ ಏನೋ ಮರಣೋತ್ತರ ಪರೀಕ್ಷೆ ಕೂಡ ಆಗಿರುವಂತದ್ದು. ಬಹಳ ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿರಿ ಕಾರಣ ಏನು ಅನ್ನುವಂಥದ್ದು, ಅಂದ್ರೆ ಪೊಲೀಸರ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಈಗ ಸಿಜೆ ರಾಯ್ ಅವರ ಡೈರಿಯನ್ನ ಈಗ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿರುವಂತದ್ದು. ಹಾಗೆಯೇ ಬಹಳ ಪ್ರಮುಖವಾಗಿ ಏನು ಕಾನ್ಫರೆನ್ಸ್ ಗ್ರೂಪ್ ನ ಒಳಭಾಗದಲ್ಲಿ ಅಂದ್ರೆ ಕಚೇರಿಯಲ್ಲಿ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಏನು ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಏನು ಸಿಸಿ ಕ್ಯಾಮೆರಾಗಳನ್ನು ಕೂಡ ಚೆಕ್ ಮಾಡುವಂತದ್ದು. ಈಗಾಗಲೇ ಏನು ಕೆಲವೊಂದು ವಿಚಾರಗಳು ಕೂಡ ಪೊಲೀಸ್ ಅಧಿಕಾರಿಗಳಿಂದ ಕರ್ನಾಟಕ ಟಿವಿಗೆ ಲಭ್ಯವಾಗಿರುವಂತದ್ದು. ಅಂದ್ರೆ ಏನು ಕಾನ್ಫಿಡೆನ್ಸ್ ಗ್ರೂಪ್ ನ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಆಫ್ ಮಾಡಲಾಗಿದ್ಯಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ಸದ್ಯ ಇರುವಂತದ್ದು. ಅಂದ್ರೆ ಡೈರಿಯಲ್ಲಿ ಪ್ರಮುಖವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ಸಾಕಷ್ಟು ಅಂದ್ರೆ 10ಕ್ಕೂ ಹೆಚ್ಚು ಇವೆಂಟ್ ಗಳನ್ನ ಮಾಡುವಂತಹ ಹಿನ್ನೆಲೆಯಲ್ಲಿ ಡೈರಿಯಲ್ಲಿ ನಟ ನಟಿಯರ ಹೆಸರು ಕೂಡ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಪೊಲೀಸ್ ಮೂಲಗಳಿಂದ ಕರ್ನಾಟಕ ಟಿವಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಬರೀ ಬೆಂಗಳೂರು ಮಾತ್ರ ಅಲ್ಲ, ಕೇರಳದಲ್ಲೂ ಕೂಡ ಸುಮಾರು 50ಕ್ಕೂ ಹೆಚ್ಚು ಏನು ಪ್ರಾಜೆಕ್ಟ್ ಗಳನ್ನು ಕೂಡ ಮಾಡ್ಲಿಕ್ಕೆ ಏನು ಸಿಜೆ ರಾಯ್ ಅವರು ಕೂಡ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಏನು ಕೇರಳದ ಮೂಲದ IT ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಶರಣಾಗಿರೋ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ ಮತ್ತೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಬಹಳ ಮುಖ್ಯವಾಗಿ ಸಿಜೆ ರಾಯ್ ಅವರ ಮೊಬೈಲ್ ಅನ್ನು ಕೂಡ ರಿಟ್ರೀವ್ ಮಾಡುವಂತದ್ದು. ಲಾಸ್ಟ್ ಕರೆ ಯಾರಿಗೆ ಮಾಡಿದ್ರು, ಮೊಬೈಲ್ ನಲ್ಲಿ ಏನಾದ್ರು ಮಾಹಿತಿಗಳಿದೆಯಾ ಅಥವಾ ಫೋನ್ ಮೂಲಕ ಯಾರ ಜೊತೆಗಾದ್ರೂ ಸಂಭಾಷಣೆ ಮಾಡಿದ್ರಾ. ಬಹಳ ಮುಖ್ಯವಾಗಿ ಸಿಜೆ ರಾಯ್ ಅವರ ಡೈರಿಯಲ್ಲಿ ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿರುವಂತದ್ದು. ಅಂದ್ರೆ 10ಕ್ಕೂ ಹೆಚ್ಚು ಇವೆಂಟ್ ಗಳನ್ನ ಮಾಡುವಂತಹ ಹಿನ್ನೆಲೆಯಲ್ಲಿ ನಟ ನಟಿಯರು ಮತ್ತು ರಾಜಕಾರಣಿಗಳ ಹೆಸರನ್ನು ಕೂಡ ಉಲ್ಲೇಖ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯ ಲಭ್ಯವಾಗಿರುವಂತದ್ದು. ಹಾಗಿದ್ರೆ ನಟ ನಟಿಯರಿಗೆ ಏನಾದ್ರೂ ಪೇಮೆಂಟ್ ಗಳನ್ನ ಕೊಡುವಂತದ್ದು ಅಥವಾ ಇವೆಂಟ್ ಗಳಿಗೆ ಸಂಬಂಧಪಟ್ಟಾಗೆ ಏನೆಲ್ಲ ಚಟುವಟಿಕೆಗಳು ಆಗಿತ್ತು, ಈ ಆಯಾಮಗಳನ್ನ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆಗೆ ಸಂಬಂಧಪಟ್ಟಾಗೆ ಒಂದೆರಡು ದಿನಗಳಲ್ಲಿ ಈ ಒಂದು ತನಿಖೆ ಪೊಲೀಸರ ತನಿಖೆ ಆಗೋದಿಲ್ಲ. ಸುಮಾರು ದಿನಗಳು ಕೂಡ ತನಿಖೆ ಆಗುವಂತದ್ದು. ಅಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಬಹಳ ಮುಖ್ಯವಾಗಿರುವಂತಹ ಸವಾಲು ಏನಂತ ಹೇಳಿದ್ರೆ, ಒಂದು ಸಿಜೆ ರಾಯ್ ಅವರು ತಮ್ಮ ಕಾನ್ಫಿಡೆನ್ಸ್ ಕಚೇರಿಯಲ್ಲಿ ಏನು ತಮ್ಮ ಗನ್ನಿಂದ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಒಂದು ಘಟನೆ ಆದ್ರೆ ಏನು ಈ ಒಂದು IT ಅಧಿಕಾರಿಗಳು ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ IT ಅಧಿಕಾರಿಗಳ ಎದುರಲ್ಲೇ ಅಂದ್ರೆ ಏನು ತನಿಖೆಯನ್ನ ಮಾಡ್ತಾ ಇದ್ರು, ರೇಡ್ ಅನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಬಹಳ ಪ್ರಮುಖವಾಗಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು FSL ಅಧಿಕಾರಿಗಳು ಕೂಡ ಈ ಒಂದು ಘಟನೆಯನ್ನ ತೀವ್ರವಾಗಿ ತೆಗೆದುಕೊಂಡು ಈಗ ತನಿಖೆಯನ್ನ ಪ್ರಾರಂಭ ಮಾಡಿರುವಂತದ್ದು. ಆದ್ರೆ ನಟ ನಟಿಯರ ಹೆಸರು ಮತ್ತೆ ರಾಜಕಾರಣಿಗಳ ಹೆಸರು ಉಲ್ಲೇಖ ಆಗಿರೋದ್ರಿಂದಾಗಿ ಮತ್ತಷ್ಟು ತನಿಖೆಯನ್ನ ಚುರುಕು ಮಾಡಲಾಗಿರುವಂತದ್ದು. ಕಾದು ನೋಡಬೇಕು ಯಾವ ರೀತಿಯ ತನಿಖೆಯ ಹಂತಕ್ಕೆ ಇದು ಮುಟ್ಟುತ್ತೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಏನು ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಅಸಲಿ ಕಾರಣ ಏನು ಅನ್ನುವಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದ್ದು. ಸದ್ಯ ಈಗ ಸಿಜೆ ರಾಯ್ ಅವರ ಮೃತದೇಹ ಬೋರಿಂಗ್ ಆಸ್ಪತ್ರೆಯಲ್ಲಿ ಇರುವಂತದ್ದು. ಅಂದ್ರೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ಆಗಿದೆ. ಅಂತ್ಯಕ್ರಿಯೆಯನ್ನ ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ಮಾಡ್ಲಿಕ್ಕೆ ಈಗ ಕುಟುಂಬಸ್ಥರು ತೀರ್ಮಾನ ಮಾಡಿರುವಂತದ್ದು. ಅಂದ್ರೆ ಸಿಜೆ ರಾಯ್ ಅವರ ಕುಟುಂಬಸ್ಥರು ದುಬೈ ಹಾಗೂ ಹೊರದೇಶದಲ್ಲಿ ಇರೋದ್ರಿಂದಾಗಿ ಮೃತದೇಹವನ್ನು ನೋಡ್ಲಿಕ್ಕೆ ಬರುವಂತಹ ಬರ್ಲಿಕ್ಕಿರುವಂತದ್ದು. ಹಾಗಾಗಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಇಂದು ಸಂಜೆ ಹಸ್ತಾಂತರ ಮಾಡಿದ್ರೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಈಗ ಕುಟುಂಬಸ್ಥರು ತೀರ್ಮಾನವನ್ನ ಕೈಗೊಂಡಿರುವಂತದ್ದು. ಒಂದು ಕಡೆ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ಮಾಡುವಂತದ್ದು, ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಈ ಒಂದು ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂತಹ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರತಿಯೊಂದು ವಿಚಾರವನ್ನ ಕರ್ನಾಟಕ ಟಿವಿಯಲ್ಲಿ ನಿಮಗೆ ಮಾಹಿತಿ ಕೂಡ ತಿಳಿಸಲಾಗುವಂತದ್ದು. ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರವಾಗಿ ಏನು ಈಗಾಗಲೇ ಪೊಲೀಸ್ ಅಧಿಕಾರಿಗಳ ತಂಡಗಳನ್ನು ಕೂಡ ರಚನೆ ಮಾಡಿ FSL ವರದಿ ಆಗಿರ್ಬೋದು ಅಥವಾ ಫೋನ್ ರಿಟ್ರೀವ್ ಮಾಡುವಂತದ್ದಾಗಿರ್ಬೋದು, ಹಾಗೆ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡುವಂತದ್ದು, ಫೋನ್ ನಲ್ಲಿ ಮೆಸೇಜ್ ಕಾಲ್ಗಳು ಲಾಸ್ಟ್ ಕಾಲ್ ಯಾರಿಗ್ ಮಾಡಿದ್ರು, ಈ ಹಿಂದೆ ಈ ಒಂದು IT ರೇಡ್ ವಿಚಾರವಾಗಿ ಯಾರಿಗಾದ್ರೂ ಸಹಾಯವನ್ನ ಕೇಳಿದ್ರ, ಈ ಎಲ್ಲ ವಿಚಾರಗಳು ಮತ್ತೆ ಡೈರಿ ವಿಚಾರಗಳನ್ನು ಕೂಡ ಮನಗೊಂಡು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಪೊಲೀಸ್ ಅಧಿಕಾರಿಗಳ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.